ಸ್ಮಾರ್ಟ್ ಆಗಿರೋ ಸ್ಮಾರ್ಟ್ ಸಿಟಿ ಹುಬ್ಳ್ಯಾಗ ಬಸ್ ಸ್ಟ್ಯಾಂಡ್ ಕೂಡ ಎಷ್ಟು ಸ್ಮಾರ್ಟ್ ಕಾಣಕತೈತಿ ನೋಡ್ರಿ. ಇದು ನೋಡ್ರಿ ಹುಬ್ಳಿ ಬಸ್ ಸ್ಟ್ಯಾಂಡ್ ನೋಡಕ್ ಮಾತ್ರ ಭಾರಿ ಖತರ್ನಾಕ್ ಕಾಣಕತೈತಿ. ಹೊರಗಡೆ ನೋಡ್ರಿ ಯಾವ ಲೆವೆಲಿಗೆ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ, ಇಲ್ಲೆಲ್ಲ ಕಾರ್ಗಳು ಪಾರ್ಕು ಮಾಡ್ಯಾರ. ಈಗ ಆಟೋನು ಪಾರ್ಕ್ ಮಾಡ್ಯಾರ, ಅಲ್ಲೆಲ್ಲ ಸಹಿತ ಕಾರ್ ಪಾರ್ಕ್ ಮಾಡ್ಯಾರ ನೋಡ್ರಿ. ಬಟ್ ಈ ಪಾರ್ಕಿಂಗ್ ಏರಿಯಾನಾಗ ಎಷ್ಟರ ಕ್ಲೀನ್ ಮೇಂಟೈನ್ ಮಾಡ್ಯಾರಿ, ಒಂದು ಕಸನು ಸಹಿತ ಕಾಣಲಾಗೈತಿ. ಮತ್ತು ಆಮೇಲೆ ಈಗ ಗೋಡೆ ಮೇಲೂ ಸಹಿತ ಗಲೀಜ್ ಕಾಣಲಾಗೈತಿ. ಸೊ ಕ್ಲೀನಲ್ಲಿ ಬೆಸ್ಟು, ನೋ ಡೌಟು. ಇಲ್ಲಿ ಮೇನ್ ರೋಡಲ್ಲೂ ಸಹಿತ ಈ ಥರ ಪಾರ್ಕಿಂಗ್ ಏರಿಯಾ ಐತ್ರಿ. ಇಲ್ಲೂ ಸಹಿತ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಪಾರ್ಕಿಂಗ್. ಆಮೇಲೆ ಎಲ್ಲ ಪ್ಲಾಂಟ್ಸ್ ನೋಡ್ಬೋದು. ಇದನ್ನು ಸಹಿತ ಈಗ ಸಖತ್ತಾಗಿ ಫ್ಲವರ್ಸು ಬಂದವ ಅಂತಂದ್ರೆ ಇಲ್ಲೂ ಸಹಿತ ಮೇಂಟೈನು ಸಹಿತ ಚೆನ್ನಾಗೈತ್ರಿ. ಆಮೇಲೆ ಈ ಕಡೆ ಬಂದುಬಿಟ್ರೆ ಎಂಟ್ರೆನ್ಸ್ ಐತಿ. ಆಮೇಲೆ ಈ ಕಡೆ ನೋಡಿದ್ರೆ ಪಾರ್ಕಿಂಗ್ ಏರಿಯಾ ಐತಿ. ಕಾರ್ ಪಾರ್ಕಿಂಗು ಸಹಿತ ಅಷ್ಟೇ ಕರೆಕ್ಟಾಗಿ ಮೇಂಟೈನ್ ಮಾಡ್ಯಾರ. ಆಮೇಲೆ ಕ್ಲೀನಲ್ಲಂತರೂ ಹೇಳಂಗೆ ಇಲ್ಲ. ಆಟೋದವರು ಸಹಿತ ಅವ್ರ ಪಾರ್ಕಿಂಗ್ ಏರಿಯಾ ಇರ್ಬೋದೇನೋ, ಇದು ನನಗೆ ಅಷ್ಟು ಐಡಿಯಾ ಇಲ್ಲ. ನನಗೆ ಮಾತ್ರ ಭಾರಿ ಅಂದ್ರೆ ಭಾರಿ ಖುಷಿ ಆಗತೈತಿ ರೀ. ಯಾಕಂದ್ರೆ ನಮ್ಮ ಹುಬ್ಳ್ಯಾಗೂ ಸಹಿತ ಈ ಥರ ಮೇಂಟೈನ್ ಮಾಡಕತ್ತಾರ ಕ್ಲೀನೆಸ್ನಾಗ. ಅದರಲ್ಲೂ ಸಹಿತ ಸ್ಮಾರ್ಟ್ ಸಿಟಿ ಅಂತ ಅಂತಾರಲ್ಲ, ಅದು ಹೇಳಿ ಮಾಡಿಸ್ದಂಗೆ ಐತೆ ನೋಡ್ರಿ. ಯಾಕಂದ್ರೆ ನನಗೆ ಈ ಬಸ್ ಸ್ಟ್ಯಾಂಡ್ ನೋಡಿ ಫುಲ್ಲು ಖುಷಿ ಆಗತೈತಿ. ನೋಡ್ರಿ ಯಾವ ಲೆವೆಲಿಗೆ ಐತಿ ಇದು ಬಸ್ ಸ್ಟ್ಯಾಂಡು, ಫುಲ್ಲು ಕ್ಲೀನಾ. ಏನು ರೀ ಇದು ಈ ಲೆವೆಲಿಗೆ ಐತಲ್ಲ ನಮ್ಮ ಹುಬ್ಳಿನ ಸಹಿತ. ಇವಾಗ ಇದು ಮೇ ಬಿ ಸಿಟಿ ಬಸ್ ಸ್ಟಾಪ್ ಅನ್ಸುತ್ತಾ. ಈ ಕಡೆ ಎಲ್ಲ ಹೊರಗಡೆ ಜನ ಕೂತಾರ, ಅಂದರೆ ಈ ಕಡೆಯಿಂದ ಬಸ್ ಬರ್ತಾವ, ಆಮೇಲೆ ಈ ಕಡೆ ಬಂದ್ಬಿಟ್ಟು ಜನಕ್ಕೆ ಕರ್ಕೊಂಡು ಹೋಗ್ತಾರ. ಇವಾಗ ನಾನು ರೀ ಮೇನ್ ಎಂಟ್ರೆನ್ಸಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ವೆಲ್ಕಮ್ ಅಂತೇಳಿ ಹಾಕ್ಯಾರ. ಇವಾಗ ಈ ಕಡೆಯಿಂದ ಹೋಗ್ಬಿಟ್ಟು ನೋಡಮ್ಮ ಯಾವ ಥರ ಐತೆ ಅಂತೇಳಿ ಒಳಗಡೆ. ಇದು ಹುಬ್ಳಿ ಬಸ್ ಸ್ಟ್ಯಾಂಡು ಎಂಟ್ರೆನ್ಸ್ ರೀ. ಇದು ಗೋಕುಲ್ ರೋಡ್ನಾಗ ಐತಿ. ಬಟ್ ಇಲ್ಲಿ ಎಲ್ಲ ಸೀಲಿಂಗ್ ನೋಡ್ರಿ ಡಿಸೈನ್ ಎಷ್ಟು ಭಾರಿ ಮಾಡ್ಯಾರ. ಆಮೇಲೆ ಈ ಕಡೆನೂ ಸಹಿತ ನೋಡಿದ್ರೆ ಫುಲ್ಲು ಕ್ಲೀನ್ ಮೇಂಟೈನ್ ಮಾಡ್ಯಾರ. ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ನೋಡ್ರಿ ಇಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಡಿಸ್ಪ್ಲೇ ಹಾಕಿದಾರ, ಡಿಜಿಟಲ್ ಡಿಸ್ಪ್ಲೇ. ಇಲ್ಲೆಲ್ಲ ಬಸ್ಸಸ್ ಟೈಮಿಂಗು ಹಾಕ್ಯಾರ, ಯಾವ್ಯಾವ ಊರಿಗೆ ಯಾವ ಟೈಮಿಗೆ ಹೋಗುತ್ತೆ ಅನ್ನೋದು ಬಸ್ಸು ಸಹಿತ. ಆಮೇಲೆ ಎಂಟ್ರೆನ್ಸಲ್ಲಿ ಈ ಥರನೂ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಒಂದರ ಕಸ ಕಾಣಕತ್ತೈತೇನು ರೀ, ಎಷ್ಟು ಭಾರಿ ಐತ್ರಿ ಇದು ಬಸ್ ಸ್ಟಾಪ್. ನನಗಂತೂ ಭಾರಿ ಇಷ್ಟ ಆಯ್ತು ನೋಡ್ರಿ. ಇವಾಗ ಈ ಕಡೆಯಿಂದನೂ ಹೋಗ್ಬೋದು, ಆಮೇಲೆ ಈ ಕಡೆನೂ ಹೋಗ್ಬೋದು. ಇವಾಗ ನಾನು ಲೆಫ್ಟಿಂದ ಹೋಗಿ ನೋಡ್ತೀನಿ. ಇಲ್ಲೂ ಸಹಿತ ಓಕೆ ಇರು, ಕೆಲವೊಬ್ರದ್ದು ಲೇಟ್ ಆಗಿರುತ್ತಲ್ಲ ರೀ ಬಸ್ಸು, ಅದಕ್ಕಂತೇಳಿ ಇಲ್ಲೇ ಊಟ ಮಾಡಕತ್ತಾರ. ಊಟದ ಟೈಮು ಆಗೈತಿ ಈಗ. ಆಮೇಲೆ ಈ ಕಡೆ ಬಂದುಬಿಟ್ಟು ನೋಡಿದ್ರೆ ಬಸ್ಸಸ್ ಎಲ್ಲ ಇಲ್ಲೇ ನಿಂತ್ಕೊಳ್ತಾವ. ಓ ಇಲ್ಲಿ ನೋಡ್ರಿ ವೇಟಿಂಗ್ ಏರಿಯಾ, ಇದನ್ನು ಸಹಿತ ಮಸ್ತ್ ಐತೆ ನೋಡ್ರಿ. ಇಲ್ಲಿ ಆರಾಮ್ ಎಲ್ಲ ಪ್ಯಾಸೆಂಜರ್ಸ್ ಇಲ್ಲೇ ಕೂತ್ಕೋಬೋದು. ಆಮೇಲೆ ಇಲ್ಲೂ ಸಹಿತ ಜನ ಭಾಳ ಅದಾರ. ಇದು ವೀಕೆಂಡ್ ಐತಿ. ಆಮೇಲೆ ಈ ಬಸ್ ಸ್ಟಾಪ್ ನೋಡಿದ್ರೆ ಓಕೆ ನೋಡ್ರಿ, ಎಲ್ಲ ಕಡೆನೂ ಮಸ್ತ್ ಕ್ಲೀನ್ ಕಾಣಕತೈತಿ. ಈ ಬಸ್ ಸ್ಟಾಪ್ ಐತಲ್ರಿ ಭಾಳ ದೊಡ್ಡದೈತಿ. ಇದು ಗೋಕುಲ್ ರೋಡ್ನಾಗಿರೋವಂಥ ಬಸ್ ಸ್ಟಾಪ್ ಐತಿ. ಸೊ ಇಲ್ಲೂ ಸಹಿತ ಚೆನ್ನಾಗಿ ಮೇಂಟೈನ್ ಮಾಡಕತ್ತಾರೆ, ಯಾಕಂದ್ರೆ ಇದು ಹೊಸದೈತಿ. ಆಮೇಲೆ ಇಲ್ಲಿ ಹಿಂದ್ಗಡೆನೇ ರೆಸ್ಟೋರೆಂಟ್ ಸಹಿತ ಐತಿ. ಸೊ ಯಾವಾಗಾರ ಹೊಟ್ಟೆ ಹಸ್ತಂದ್ರೆ ಇಲ್ಲೇ ಬಂದು ಊಟ ಮಾಡ್ಬೋದು. ಇಲ್ಲೂ ಸಹಿತ ಮಸ್ತ್ ಕ್ಲೀನ್ ಕಾಣಕತೈತಿ. ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಕಡೆನೂ ಹೋಗಿ ನೋಡಮಲ್ಲ. ಆಮೇಲೆ ಅಲ್ಲಿ ಹಿಂದ್ಗಡೆ ನೋಡ್ಬೋದು, ಇಲ್ಲೂ ಸಹಿತ ಡಸ್ಟ್ಬಿನ್ ಐತಿ. ಈ ಡಸ್ಟ್ಬಿನ್ ಹತ್ರನೂ ಸಹಿತ ಏನು ಕಸ ಏನು ಜಾಸ್ತಿ ಬಿದ್ದಿಲ್ಲ, ಆದರೂ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ಅಂದರೆ ಅವಾಗವಾಗ ಕಸ ಬಿದ್ದಾಗ ಇವರೆಲ್ಲ ಕ್ಲೀನ್ ಮಾಡ್ತಾರೆ ಅನ್ಸುತ್ತಾ. ಆಮೇಲೆ ಈ ಕಡೆನೂ ಸಹಿತ ನೋಡ್ಬೋದು, ಇಲ್ಲಿ ಹಿಂದ್ಗಡೆ ಸಹಿತ ನೋಡ್ರಿ, ಇಲ್ಲೂ ಸಹಿತ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಯಾವುದೇ ರೀತಿ ಕಸನೂ ಸಹಿತ ಬಿದ್ದಿಲ್ಲ. ಸೊ ಬೆಸ್ಟ್ ಐತೆ ನೋಡ್ರಿ ಬಸ್ ಸ್ಟ್ಯಾಂಡ್. ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ಸಹಿತ ಈ ಥರ ಬೆಂಚಸ್ ಹಾಕ್ಯಾರ. ಸೊ ಎಷ್ಟೇ ಜನ ಇದ್ರೂ ಸಹಿತ ಇಲ್ಲೂ ಸಹಿತ ಕೂತ್ಕೋಬೋದು. ಆಮೇಲೆ ಈ ಕಡೆಲ್ಲ ಏನೇನು ಬಸ್ಸಸ್ ನಿಂತವಲ್ರಿ, ಇವೆಲ್ಲ ಸೌತ್ ಕರ್ನಾಟಕ ಕಡೆ ಹೋಗುವಂಥ ಬಸ್ಸಸ್. ಮತ್ತು ಆಮೇಲೆ ಆ ಕಡೆನೂ ಸಹಿತ ಬಸ್ಸಸ್ ಇಂಥವಲ್ಲ, ಅವೆಲ್ಲ ಉತ್ತರ ಕರ್ನಾಟಕ ಕಡೆ ಹೋಗೋ ಬಸ್ಸಸ್. ಆಮೇಲೆ ರೀ ಇಲ್ಲೂ ಸಹಿತ ಡಿಜಿಟಲ್ ಡಿಸ್ಪ್ಲೇ ಹಾಕ್ಯಾರ. ಇದನ್ನು ಸಹಿತ ಬೆಸ್ಟ್. ನೀವು ಇಲ್ಲಿ ಬಸ್ ಬಂದಿದ್ದು ಸಹಿತ ಇಲ್ಲೇ ನಾವು ನೋಡ್ಕೋಬೋದು, ಯಾವ ಬಸ್ ಯಾವ ಟೈಮಿಗೆ ಐತೆ ಅಂತೇಳಿ. ಸೊ ಇದೊಂಥರ ಡಿಜಿಟಲ್ಲು ಸ್ಮಾರ್ಟ್ ಸಿಟಿ ಅಲ್ವಾ. ಇವಾಗ ಇಲ್ಲೆಲ್ಲ ಬಸ್ಸಸ್ ಬಂದು ನಿಂತವ, ಆದರೂ ಸಹಿತ ನೋಡ್ರಿ ಈ ಜಾಗದಲ್ಲೂ ಸಹಿತ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಈಗ ಮತ್ತು ಬೇರೆ ಬೇರೆ ಬಸ್ಸಸ್ ಇರ್ತಾವಲ್ರಿ, ನೈಟ್ ಬೇರೆ ಊರಿಗೆ ಹೋಗೋವಂಥವು, ಆ ಬಸ್ಸಸ್ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಆದ್ರೆ ನೋಡ್ರಿ ಒಂದು ಸ್ವಲ್ಪ ಕಸ ಇರ್ಬೋದು, ಇಲ್ಲ ಅಂತಲ್ಲ. ಆದರೂ ಒಂದು ಲೆವೆಲಿಗೆ ಚೆನ್ನಾಗೇ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇದೇನು ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಲ್ಲ ಅಂತಲ್ಲ. ಆದರೂ ಸಹಿತ ಈ ಥರ ಮೇಂಟೈನ್ ಮಾಡ್ಕೊತ ಹೋದ್ರೆ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಬರ್ತೈತ್ರಿ. ಈ ಬಸ್ ಸ್ಟಾಪ್ ನೋಡ್ರಿ ಎಷ್ಟರ ದೊಡ್ಡದೈತಿ. ಇಲ್ಲಿಂದ ತಿಳ್ಕೊಂಡು ಈಗ ಲಾಸ್ಟ್ ಅಲ್ಲಿ ತನೂ ಐತಿ. ಆಮೇಲೆ ಏನು ಬಸ್ಸಸ್ ನಿಂತವಲ್ಲ ಇವಾಗ ರೆಡಿಯಾಗಿ ಹೋಗುವಂಥ ಬಸ್ಸಸ್. ಆಮೇಲೆ ಅದ್ರ ಮುಂದ್ಗಡೆನೇ ಅಲ್ಲಿ ಬೋರ್ಡ್ ಐತಿ, ಈ ಬಸ್ ಯಾವ ಊರ ಕಡೆ ಹೋಗುತ್ತೆ ಅಂತೇಳಿ. ಆಮೇಲೆ ಈ ಕಡೆ ನೋಡಿದ್ರೆ ಇವು ಮರುದಿನ ಹೋಗುವಂಥ ಬಸ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಲೇಟಾಗಿ ಹೋಗ್ತಾವಲ್ಲ ಆ ಥರ ಬಸ್ಸಸ್ ಐತಿ. ಈ ಕಡೆನೂ ಸಹಿತ ಓಕೆ ಕ್ಲೀನ್ ಮೇಂಟೈನ್ ಐತಿ. ಇಲ್ಲೂ ಸಹಿತ ನೋಡ್ಬೋದು. ಇಷ್ಟು ಆ ಬಸ್ ಸ್ಟಾಪ್ ಬಿಟ್ಟು ಈ ಜಾಗದಲ್ಲೂ ಸಹಿತ ಇಲ್ಲೇನು ಯಾರೂ ಏನು ಜಾಸ್ತಿ ಗಲೀಜ್ ಮಾಡಿಲ್ಲ. ಇಲ್ಲೂ ಸಹಿತ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡ್ರೆ. ಇಲ್ಲಿ ತಿಳ್ಕೊಂಡು ನೀವು ಅಲ್ಲಿ ತನಕ ನೋಡ್ಬೋದು. ಇವಾಗ ನೋಡಿದ್ರೆ ಐರಾವತ ಬಸ್ ಬಂತು. ಇದಂತೂ ನೆಕ್ಸ್ಟ್ ಲೆವೆಲ್ ಐತೆ ಬಿಡ್ರಿ ನಮ್ಮ ಕರ್ನಾಟಕ ಬಸ್ಸಸ್ನಾಗ. KSRTC ಬಸ್ನಾಗ ಈ ಐರಾವತನೂ ಬೆಸ್ಟ್ ನೋಡ್ರಿ ಒಂದು ಬಸ್. ಇಲ್ಲಿ ನನ್ನ ಹಿಂದ್ಗಡೆ ನೋಡ್ಬೋದ್ರಿ, ಇಲ್ಲೆಲ್ಲ ಜನಗಳು ಕೂತ್ಕೊಂಡು ಊಟ ಮಾಡಕತ್ತಾರ. ಊಟ ಮಾಡಲಿ, ಹಸಿವಾದಾಗ ತೊಂದರೆ ಇಲ್ಲ. ಅವ್ರು ಊಟ ಮಾಡಿದ ತಕ್ಷಣ ಆ ತಿಂದಿರೋದು ಏನೇ ಒಂದು ಕವರ್ಸು ಪ್ಲೇಟ್ಸ್ ಇರುತ್ತಲ್ಲ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಎಲ್ಲ, ಅವೆಲ್ಲ ಈ ಥರ ಡಸ್ಟ್ಬಿನ್ಸ್ ಇರ್ತಾವಲ್ಲ ಹಿಂದ್ಗಡೆ, ಈ ಥರ ಡಸ್ಟ್ಬಿನ್ನಾಗ ತಂದುಬಿಟ್ಟು ಹಾಕಿದ್ರೆ ಇಷ್ಟೇ ಕ್ಲೀನಾಗಿರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟರ ಕ್ಲೀನ್ ಐತಿ, ಏನು ಸುದ್ದಿ. ಇಲ್ಲೂ ಸಹಿತ ಡಸ್ಟ್ಬಿನ್ ನೋಡ್ಬೋದು, ಇದೂ ಸಹಿತ ಎಷ್ಟು ಕ್ಲೀನ್ ಐತೆ ನೋಡ್ರಿ. ಸೊ ಈ ಥರ ಮೇಂಟೈನ್ ಮಾಡ್ಕೊತ ಹೋದ್ರೆ ಆಬ್ವಿಯಸ್ಲಿ ನಮ್ಮ ಇಂಡಿಯಾನೂ ಸಹಿತ ಸಾಕಾದಾಗ ಕ್ಲೀನ್ ಇರ್ತೈತೆ ನೋಡ್ರಿ. ಇವಾಗ ನಾನು ಹಿಂದ್ಗಡೆ ಇವೇನು ಬಸ್ಸಸ್ ನಿಂತವಲ್ರಿ, ಇವೆಲ್ಲ ಸಹಿತ ಉತ್ತರ ಕರ್ನಾಟಕ ಬಸ್ಸಸ್ಸು. ಈ ಕಡೆ ಹೋಗುತ್ತಾ ಅಂದರೆ ನಾರ್ತ್ ಕರ್ನಾಟಕ ಕಡೆ ಹೋಗುವಂಥ ಬಸ್ಸಸ್ ಅವ. ಇಲ್ಲೂ ಸಹಿತ ಜನ ಜಾಸ್ತಿ ಅದಾರ. ನನಗೆ ಇನ್ನೊಂದೇನು ಮಿಸ್ಸಿಂಗ್ ಅಂತ ಅನ್ಸಕತ್ತೈತೆ ಅಂದರೆ, ಇವಾಗ ನೋಡ್ರಿ ಇಷ್ಟೆಲ್ಲ ಜನ ಅದಾರ. ಮತ್ತು ಹಾಗೆ ಇದು ದೊಡ್ಡ ಬಸ್ ಸ್ಟ್ಯಾಂಡ್ ಐತಿ. ಬಟ್ ಇಲ್ಲಿ ನನಗೆ CCTV ಕಾಣಲಾಗೈತೆ.
ಇಲ್ಲೊಂದು ಸ್ವಲ್ಪ CCTV ಇದ್ದರೆ ಏನಾಗುತ್ತಾ, ಹಿಂಗೆ ಏನೋ ಒಂದು ಕಳುವಾಗಲಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆದರೂ ಸಹಿತ ಅದು ಸೇಫ್ಟಿಗೋಸ್ಕರ ಬೆಸ್ಟ್ ಇರ್ತೈತೆ ರೀ. ಸೊ CCTV ಒಂದು ಮೇಂಟೈನ್ ಮಾಡ್ಬೇಕು ನೋಡ್ರಿ ಎಲ್ಲ ಕಡೆನೂ ಸಹಿತ. ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಬಸ್ಸಸ್ ನಿಲ್ತಾವ, ಇಲ್ಲೂ ಸಹಿತ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಆಮೇಲೆ ಬಸ್ಸು ಸಹಿತ ಮಸ್ತ್ ಕಾಣಕತ್ತಾವ, ಒಂದು ಬಸ್ ಮೇಲೂ ಸಹಿತ ಅಡ್ವರ್ಟೈಸ್ಮೆಂಟ್ ಇಲ್ಲ. ಸೊ ನನಗೆ ಅದೊಂದು ಇಷ್ಟ ಆಯಿತು. ಇಲ್ಲಿ ನೋಡ್ರಿ ಯಾವುದೇ ಒಂದು ಬಸ್ ಬರಕತ್ತವಲ್ಲ, ಯಾವ ಬಸ್ ಮೇಲೂ ಸಹಿತ ಅಡ್ವರ್ಟೈಸ್ಮೆಂಟ್ ಕಾಣಲಾಗೈತಿ. ಆಮೇಲೆ ಈ ಕಡೆ ಇಲ್ಲೆಲ್ಲ ನೋಡ್ಬೋದು ವಿಜಯಪುರ ಮತ್ತು ಅದೇ ಬಾಗಲಕೋಟೆ ಇರ್ಬೋದು. ಆಮೇಲೆ ಇಲ್ಲಿ ಇಲ್ಕಲ್ಲಿಗ ಮುದ್ದೆಬಿಹಾಳು ಇವೆಲ್ಲ ಉತ್ತರ ಕರ್ನಾಟಕ ಬಸ್ಸಸ್ ಹೋಗುವಂಥದ್ದು. ಆಮೇಲೆ ಇಲ್ಲಿಗ ಡಸ್ಟ್ಬಿನ್ನು ಸಹಿತ ನೋಡ್ರಿ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ. ಒಂದರ ಕಸ ಹೊರಗಡೆ ಕಾಣಕತ್ತೈತೇನು ರೀ, ಯಾವ ಲೆವೆಲಿಂಗ್ ಮೇಂಟೈನ್ ಮಾಡ್ಯಾರ, ಬೆಸ್ಟ್ ನೋಡ್ರಿ. ಸೊ ನಮ್ಮ ಕರ್ನಾಟಕನೂ ಸಹಿತ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗದೈತಿ. ಸೊ ಇದೇ ಥರ ಎಲ್ಲ ಸಿಟಿಯು ಬಸ್ ಸ್ಟಾಪು ಸಹಿತ ಇದೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಇನ್ನು ಯಾವ ಲೆವೆಲಿಗೆ ಇರ್ತೈತೆ ರೀ. ಮತ್ತು ಇದು ಬಸ್ ಸ್ಟಾಪ್ ಒಂದೇ ಅಂತಲ್ಲ, ಯಾವುದೇ ಪ್ಲೇಸಸ್ ಆಗಿರ್ಬೋದು, ಪಬ್ಲಿಕ್ ಪ್ಲೇಸಸ್ ಇದೇ ಥರ ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ಒಬ್ಬರು ಮಾಡ್ತಾ ಹೋದರೆ ಅದು ನೋಡಿ ಇನ್ನೊಬ್ಬರು ಸಹಿತ ಕಲಿತಾ ಹೋಗ್ತಾರಲ್ಲ. ಸೊ ಅದಕ್ಕೆ ಇವಾಗ ನೋಡಿರಿ, ನಾವು ಬರೀದು ಕ್ಲೀನೆಸ್ ಬಗ್ಗೆ ಅಂತಲ್ಲ, ಯಾವುದಾಗಿರ್ಬೋದು, ಈವನ್ ಸೆಕ್ಯೂರಿಟಿಗೋಸ್ಕರನೂ ಸಹಿತ ಕ್ಯಾಮ್ರಾನು ಅದೇ ಥರ ಮೇಂಟೈನ್ ಮಾಡಿದ್ರೆ ಮುಂದೊಂದು ದಿನ ಹಿಂಗೆ ಕಳು ಆಗೋದಾಗಿರ್ಬೋದು, ಇಲ್ಲ ಜಗಳ ಆಗೋದಾಗಿರ್ಬೋದು, ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ರೀ. ಸೊ ಅದಕ್ಕೆ CCTVನೂ ಮೇಂಟೈನ್ ಮಾಡಬೇಕು. ಆಮೇಲೆ ಇಲ್ಲಿ ಹಿಂದ್ಗಡೆ ನೋಡ್ಬೋದು ವಾಶ್ರೂಮ್ ಐತಿ, ವಾಶ್ರೂಮು ಸಹಿತ ಫುಲ್ಲು ಕ್ಲೀನ್ ಐತೆ. ಹೊರಗಡೆ ಒಂಚೂರು ಗಲೀಜು ಕಾಣಲಾಗೈತಿ, ಇದೂ ಬೆಸ್ಟ್ ಐತಿ. ಇದು ವಾಶ್ರೂಮ್ ಐತಿ, ಈ ಕಡೆ ಓಕೆ ಫುಲ್ ಕ್ಲೀನ್ ಐತಿ. ಆಮೇಲೆ ಇದು ಬಂದುಬಿಟ್ಟೀಗ ಶುದ್ಧ ಕುಡಿಯುವ ನೀರು, ಇಲ್ಲೂ ಸಹಿತ ಏನು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಒಂದು ಹಿಂಗೆ ಗ್ಲಾಸ್ ಆಗಿರ್ಬೋದು, ಇಲ್ಲ ಒಂದು ಕಸ ಆಗಿರ್ಬೋದು, ಹಿಂಗೆ ಏನೂ ಎಸ್ದಿಲ್ಲ. ಬಟ್ ಇದು ನೀರೆಲ್ಲ ಐತ್ರಿ. ಓಕೆ, ಇಲ್ಲಿಂದ ಹಿಂಗೆ ನೀರು ತೊಗೋಬೋದು, ಇದೂ ಬೆಸ್ಟ್ ಐತೆ ನೋಡ್ರಿ. ಇಲ್ಲಿ ಫುಲ್ಲು ಕ್ಲೀನ್ ಐತಿ. ಈಗ ಒಂಚೂರು ಕಸ ಕಾಣಲಾಗೈತಿ, ಎಷ್ಟರ ಕ್ಲೀನ್ ಮೇಂಟೈನ್ ಮಾಡ್ರೆ ಗೋಡೆ ಮೇಲೂ ಸಹಿತ ನೋಡ್ಬೋದು ಒಂಚೂರು ಗಲೀಜಿಲ್ಲ. ಸೊ ಇಲ್ಲಿ ಕುಡಿಯೋ ನೀರು ಸಹಿತ ಅಷ್ಟೇ ಶುದ್ಧ. ಆಮೇಲೆ ಈ ಜಾಗನೂ ಸಹಿತ ಅಷ್ಟೇ ಕ್ಲೀನ್ ಐತೆ ನೋಡ್ರಿ. ಆಮೇಲೆ ಇಲ್ಲಿ ಹಿಂದ್ಗಡೆನೂ ಸಹಿತ ಡಿಜಿಟಲ್ ಇದು ಐತಿ, ಬೋರ್ಡ್ ಐತಿ. ಇಲ್ಲೂ ಸಹಿತ ನಾವು ಬಸ್ಸಸ್ ಎಲ್ಲೆಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗ್ತಾವಂತನೂ ತಿಳ್ಕೊಬೋದು. ಆಮೇಲೆ ಇಲ್ಲಿ ಹಿಂದ್ಗಡೆನೂ ಸಹಿತ ಮಹಿಳೆಯರಿಗೋಸ್ಕರ ವೇಟಿಂಗ್ ಏನೇನೋ ಐತಿ. ಸೊ ಇಲ್ಲೂ ಸಹಿತ ಅವ್ರು ಕೂತ್ಕೊಂಡ್ಬಿಟ್ಟು ವೇಟ್ ಮಾಡ್ಬೋದು ಅವ್ರು ನೆಕ್ಸ್ಟ್ ಬಸ್ ಬರೋಗೋಸ್ಕರ. ಆಮೇಲೆ ಅವ್ರಿಗೂ ಸಹಿತ ಫುಲ್ ಸೇಫು, ಯಾವುದೇ ರೀತಿ ವರಿ ಮಾಡ್ಕೊಂಗಿಲ್ಲ, ಅಷ್ಟೇ ಕ್ಲೀನು ಕಾಣಕತ್ತೈತೆ. ಬಟ್ ಜನಗಳು ಯಾಕೋ ಭಾಳ ಕಮ್ಮಿ ಅದಾರ. ನಂಗೆ ಇನ್ನೊಂದೇನು ಇಷ್ಟ ಆಯ್ತು ಅಂದರೆ ರೀ, ಇಲ್ಲಿ ಯಾವುದೇ ಒಂದು ಲೈಟ್ಸ್ ನೋಡ್ಬೋದು, ಏನು ಟ್ಯೂಬ್ಲೈಟ್ಸ್ ಹಾಕಿದಾರಲ್ಲ, ಪ್ರತಿ ಒಂದು ಲೈಟ್ ಸಹಿತ ವರ್ಕಲ್ಲಿ ಐತ್ರಿ. ಒಂದು ಲೈಟು ಸಹಿತ ಹಿಂಗೆ ಆಫ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ಅಂದರೆ ಹಿಂಗೆ ಯಾವುದೇ ಒಂದು ಲೈಟ್ ಹೋದ್ರೆ ಸಹಿತ ಫಟಾಕ್ಸೆ ಚೇಂಜ್ ಮಾಡ್ಬೋದು. ಆಮೇಲೆ ಎಲ್ಲ ಜಾಗದಲ್ಲೂ ಸಹಿತ ಈ ಥರ ಡಿಸ್ಪ್ಲೇ ಹಾಕಿದ್ದಾರೆ ಡಿಜಿಟಲ್ದು, ಇದನ್ನು ಸಹಿತ ಬೆಸ್ಟ್ ಐತಿ. ಇಲ್ಲಿ ಹಿಂದ್ಗಡೆ ಸಹಿತ ರೆಸ್ಟೋರೆಂಟು ಮಸ್ತ್ ಕಾಣಕತ್ತೈತಿ, ಹಾಗೆ ಭಾರಿ ಕ್ಲೀನ್ ಐತಿ ನೋಡ್ರಿ. ಇವಾಗ ಈ ರೆಸ್ಟೋರೆಂಟ್ ಒಳಗಡೆನೂ ಬಂದೆ ರೀ. ಇಲ್ಲಿ ಹಿಂದ್ಗಡೆ ಎಲ್ಲ ಈ ಥರ ಕಾಣ್ತೈತಿ. ಇಲ್ಲಿ ಜನ ಯಾಕೋ ಕಾಣ್ತಿಲ್ಲ, ಬಟ್ ಆದರೂ ಸಹಿತ ಕ್ಲೀನ್ ಐತಿ. ಇವಾಗ ಈ ಕಡೆನೂ ಸಹಿತ ನೋಡ್ಬೋದು ಫುಲ್ಲು ಸೈಲೆಂಟ್ ಐತಿ, ಯಾವುದೋ ರೀತಿ ಹಿಂಗೆ ಕಿರಿ ಕೇಳಲಾಗೈತಿ. ಬಟ್ ಹಾಗೆ ಇಲ್ಲಿ ಮೇಡಮ್ ಅವರು ಸಹಿತ ಹಿಂದ್ಗಡೆ ಕ್ಲೀನಿಂಗ್ ನಡೆಸ್ಯಾರ. ಸೊ ಆನ್ ಟೈಮ್ ಕ್ಲೀನು ಮಾಡ್ತಾರೆ. ಏನೇ ಒಂದು ಗಲೀಜ್ ಆದರೂ ಸಹಿತ ಇಲ್ಲಿ ಹಿಂದ್ಗಡೆ ನೋಡ್ರಿ ಒಂದು ಅವಾಗ ಎಲ್ಲ ಸ್ವಚ್ಛ ಮಾಡಕತ್ತಾರ. ಸ್ಮೆಲ್ ಏನು ಭಾರಿ ಬರಕತ್ತೈತಿ ರೀ. ಇವಾಗಲೇ ಹೋಗಿ ಊಟ ಮಾಡೋಂಗೆ, ಅದರಲ್ಲೂ ಸಹಿತ ಓಡಕ್ಕೆ ಕಾಣಕತ್ತೈತಲ್ಲ, ಭಾರಿ ಖತರ್ನಾಕ್ ಕಾಣಕತ್ತೈತಿ. ಬಟ್ ಏನು ಮಾಡೋಕ್ಕಲ್ಲ, ಊಟ ಮಾಡಿ ಬಂದೀನಿ. ಇವಾಗ ರಾತ್ರಿ 9 ಗಂಟೆ ಆಗೈತಿ. ಸೊ ಇವಾಗ ಅದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಮತ್ತೆ, ಯಾಕಂದ್ರೆ ನಾನು ಮರುದಿನ ಬಿಜಾಪುರಿಗೆ ಹೊಂಟೀನಿ ರೀ. ಸೊ ಅದಕ್ಕೆ ಈ ಹುಬ್ಳಿ ಬಗ್ಗೆನೂ ಏನೇನು ಮಸ್ತ್ ಇರ್ತೈತಲ್ಲ ಎಲ್ಲ ತೋರ್ಸೋಮಂತೇಳಿ. ಯಾಕಂದ್ರೆ ನಮ್ಮ ಕರ್ನಾಟಕ ಬಗ್ಗೆ ನಾವು ವೀಡಿಯೋ ಮಾಡೋದಲ್ಲದೆ ಇನ್ಯಾರು ವೀಡಿಯೋ ಮಾಡಿ ತೋರಿಸ್ಬೇಕು ರೀ. ಸೊ ಸಾಧ್ಯ ಆದಷ್ಟು ಎಲ್ಲ ಒಳ್ಳೇದನ್ನ ನೋಡೋಣ, ಒಳ್ಳೇದನ್ನ ಕಲಿಯೋಣ, ಒಳ್ಳೇದನ್ನ ಮಾಡೋಣ, ಏನಂತೀರ? ಸೊ ಇವಾಗ ಈ ಪ್ಲೇಸು ಸಹಿತ ಬೆಸ್ಟ್ ಪ್ಲೇಸ್ ನೋಡ್ರಿ. ಇವಾಗ ಈ ರೆಸ್ಟೋರೆಂಟಿಂದ ಹೊರಗಡೆ ಬಂದು ನೋಡೋ, ಮತ್ತು ಇಲ್ಲಿ ಏನಾದರೂ ಐತೇನಪ್ಪ ಅಂತ ಪರಿ ಕ್ಲೀನ್ ಇರೋಂಥದ್ದು ಆಗಿರ್ಬೋದು, ಇಲ್ಲ ಇನ್ನೂ ಸಖತ್ ಏನಾದ್ರು ಇಂಟ್ರೆಸ್ಟಿಂಗ್ ಇರೋವಂಥದ್ದು ಏನು ಆದರೂ ಸಹಿತ ಮಸ್ತ್ ಐತಿ. ಇವಾಗ ಒಂದು ಸ್ವಲ್ಪ ಇವಾಗ ಒಂದು CCTV ನೋಡಿದೆ, ಬಟ್ ಅಲ್ಲೊಂದು ಐತ್ರಿ, ಅದು ಭಾಳ ದೂರ ಐತೆ. ಅಲ್ಲೊಂದು ಐತಿ ಅಂದರೆ ಅಲ್ಲೊಂದು CCTV ಇರ್ಬೋದು, ಮತ್ತು ಇನ್ನೂ ಯಾವ್ಯಾವ ಜಾಗದಲ್ಲಿ ಇರ್ಬೋದು ನಂಗೆ ಗೊತ್ತಿಲ್ಲ. ಬಟ್ ಭಾಳ ಕಮ್ಮಿ ಅವ CCTV. ಇದೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ CCTV ಇದನ್ನು ಬೆಸ್ಟ್ ಇರ್ತೈತಿ. ಈ ಹಿಂದ್ಗಡೆ ಲಗೇಜ್ ಕೋಟಡಿ ಅಂತ ಹಾಕ್ಯಾರ, ಇಲ್ಲಿ ಲಗೇಜ್ ಇಡೋದು ನೋಡಮ್ಮ ಯಾವ ಥರ ಐತೆ ಅಂತೇಳಿ. ನೋಡಿರಿ ಈ ಜಾಗದಲ್ಲಿ ಲಗೇಜ್ ಇಡ್ತಾರಂತ, ಬಟ್ ಎಲ್ಲಿಡ್ತಾರೆ ಏನು ಇಷ್ಟ ಐತೆ ಜಾಗ? ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ಬೋದೇನೋ, ಗೊತ್ತಿಲ್ಲ, ಕಮ್ಮಿ ಕಾಣಕತ್ತೈತಿ. ಆಮೇಲೆ ಶುದ್ಧ ಕುಡಿಯೋ ನೀರು ಇಲ್ಲೂ ಸಹಿತ ಈ ಥರದ್ದು ಐತಿ ಮಷೀನು. ಆಮೇಲೆ ಇದು ವೇಟಿಂಗ್ ಏರಿಯಾ, ಪರವಾಗಿಲ್ಲ, ಅಲ್ಲಿ ಅವ್ರಿಗೆ ಹಸಿವಾಗೈತಿ, ಕೂತ್ಕೊಂಡು ಊಟ ಮಾಡಕತ್ತಾರೆ. ವೇಟಿಂಗ್ ಏರಿಯಾ ಅದಲ್ಲ. ಈ ಕಡೆ ಬಂದು ನೋಡಿದ್ರೆ ಈಗ ಇಲ್ಲೊಂದು CCTV ಕಾಣತೈತಿ, ಬಟ್ ಭಾಳ ಕಮ್ಮಿ ಕಾಣಕತ್ತೈತೆ ನನ್ನ ಪ್ರಕಾರ. ಬಟ್ ಓವರಾಲ್ ಕ್ಲೀನೆಸ್ಸು ಎಲ್ಲನೂ ಓಕೆ, ಲೈಟ್ಸು ಸಹಿತ ಬೆಸ್ಟು, ಎಲ್ಲ ಲೈಟ್ಸು ವರ್ಕಿಂಗಲ್ಲಿ ಐತಿ, ಕ್ಲೀನು ಸಹಿತ ಬೆಸ್ಟು. CCTV ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೆ ಇನ್ನೂ ಬೆಸ್ಟ್. ಇವಾಗ ಇದು ಕರ್ನಾಟಕ ಬಸ್ಸು, ಇದು ಎಲ್ಲಿ ಹೊಂಟೈತ್ರಿ? ಪುಣೆ ಕಡೆ ಹೋಗ್ತಿದೆ. ಆಮೇಲೆ ಇಲ್ಲೂ ಸಹಿತ ನೋಡ್ಬೋದು ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಸೊ ಇಲ್ಲೂ ಸಹಿತ ಕೆಲವೊಂದು ಶಾಪ್ಸ್ ಅವ. ಹಿಂದ್ಗಡೆ ಧಾರವಾಡ ಪೇಡೆ, ಮೊದಲೇ ಹುಬ್ಳಿ ಧಾರವಾಡನಾಗ ಈ ಧಾರವಾಡ ಪೇಡೆ ಐತಲ್ರಿ, ಭಾರಿ ಅಂದ್ರೆ ಭಾರಿ ಫೇಮಸ್ ಐತೆ. ನನಗೂ ಸಹಿತ ಫೇವ್ರೇಟಾ, ಸಖತ್ತಾಗಿರುತ್ತಾ ಧಾರವಾಡ ಪೇಡ, ನೋ ಡೌಟ್. ನೀವು ಯಾವುದೇ ಶಾಪ್ ಮುಂದೆ ನೋಡ್ಬೋದು ರೀ, ಎಲ್ಲರೂ ಮೆನ್ಷನ್ ಮಾಡಿರ್ತಾರೆ ಈ ಧಾರವಾಡ ಪೇಡೆ ಬಗ್ಗೆ. ಇಲ್ಲಾಗಿರ್ಬೋದು ಈಗ ಇಲ್ಲೂ ಸಹಿತ ಹೇಳಿ ಕೇಳಿ ಧಾರವಾಡದ ಐತಿರೋದು ಭಾರಿ ಅಂದ್ರೆ ಭಾರಿ ಇರ್ತದೆ ಟೇಸ್ಟು. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಆಮೇಲೆ ಇಲ್ಲೂ ಸಹಿತ ವಾಶ್ರೂಮ್ ಐತಿ, ಈ ವಾಶ್ರೂಮು ಸಹಿತ ಮಸ್ತ್ ಕ್ಲೀನ್ ಐತಿ, ನೋ ಡೌಟ್. ಯಾಕಂದ್ರೆ ಹೊರಗಡೆ ಒಂಚೂರು ಹಿಂಗೆ ಗಲೀಜು ಕಾಣ್ತಿಲ್ಲ, ಹತ್ತಿರ ಬಂದ್ರೂ ಸಹಿತ ನಥಿಂಗ್. ಸೊ ಗುಡ್, ಇದನ್ನು ಸಹಿತ ಬೆಸ್ಟ್ ನೋಡ್ರಿ. ಆಮೇಲೆ ಇನ್ನೂ ಏನಾರು ಐತೇನು ರೀ?
ಎಲ್ಲನೂ ಓವರಾಲ್ ಅಷ್ಟು ಕ್ಲೀನ್ ಕಾಣಕತ್ತೈತಿ. ಏನಂತ ಹೇಳಿ ಇನ್ನೂ ಇದ್ರ ಬಗ್ಗೆ ಅಷ್ಟು ಸ್ಮಾರ್ಟ್ ಸಿಟಿಯಾಗ ಭಾರಿ ಅಂದ್ರೆ ಭಾರಿ ಇರೋಂಥ ಬಸ್ ಸ್ಟಾಪ್ ಮಾಡಿಬಿಟ್ಟಾರ. ಅದ್ರ ತಕ್ಕಂಗೆ ಮೇಂಟೈನ್ ಮಾಡಕತ್ತಾರ. ಆಮೇಲೆ ಒಬ್ಬ ಇಲ್ಲಿ ಹಿಂದ್ಗಡೆ ನೋಡ್ರಿ, ಇಲ್ಲಿ ಪಾರ್ಕಿಂಗ್ ಏರಿಯಾ ಐತಿ, ಅದರಲ್ಲೂ ಸಹಿತ ಬೈಕ್ ಪಾರ್ಕಿಂಗು. ಎಲ್ರಿಗೂ ಗೊತ್ತಿರೋ ಹಂಗೆ ಬೈಕ್ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ಈ ಹುಬ್ಳಿ ಸ್ಮಾರ್ಟ್ ಸಿಟಿಯಾಗ ಬೈಕು ಸಹಿತ ಕರೆಕ್ಟಾಗಿ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ. ಇಲ್ಲಿ ಎಲ್ಲ ಕಡೆ ನೋಡ್ಬೋದು ಬೈಕ್ ನೋಡ್ರಿ, ಕ್ಲೀನಾಗಿ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ. ಇದು ನನ್ನ ಪ್ರಕಾರ ಇಲ್ಲಿ ಏನು ಪಾರ್ಕಿಂಗ್ ಮಾಡಿರ್ತಾರಲ್ರಿ, ಇದಕ್ಕೆಲ್ಲ ಪೇ ಮಾಡ್ಬೇಕಂತ ಅನ್ಸುತ್ತೆ. ಅಲ್ಲಿ ಕೂತಾರಲ್ಲ ಜನ, ಮೇ ಬಿ ಅವ್ರು ತೊಗೋತಾರ ಮನಿನ. ಬಟ್ ಅದ್ರ ಸಹಿತ ಓಕೆ, ಅದು ಅಷ್ಟು ದುಡ್ಡು ತೊಗೊಂಡಕ್ಕೂ ಸಹಿತ ಇಷ್ಟೆಲ್ಲ ಕ್ಲೀನ್ ಮೇಂಟೈನ್ ಆಗುತ್ತಂದ್ರೆ ಬೆಸ್ಟ್ ನೋಡ್ರಿ. ನನ್ನ ಪ್ರಕಾರ ಇಲ್ಲಿ ಸುಮಾರು ವಾಶ್ರೂಮ್ ಐತ್ರಿ, ಒಂದೇ ಕಡೆ ಅಂತಲ್ಲ, ಇಲ್ಲಾಗಿರ್ಬೋದು ಇನ್ನೂ ಅಲ್ಲಿ 2-3 ವಾಶ್ರೂಮ್ ನೋಡಿದೆ ನಾನು. ಸೊ ಬೆಸ್ಟ್, ಎಲ್ಲ ಕಡೆನೂ ಸಹಿತ ಈ ಥರ ಫೆಸಿಲಿಟೀಸ್ ಮಸ್ತ್ ಐತಿ. ಹಿಂಗೆ ವರಿ ಮಾಡ್ಕೊಳಂಗಿಲ್ಲ, ವಾಶ್ರೂಮ್ಗೂ ಸಹಿತ ಆನ್ ಟೈಮ್ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಆಮೇಲೆ ಈ ಕಡೆ ಸಿಟಿ ಬಸ್ ಸ್ಟಾಪು, ಮತ್ತು ಇನ್ನೊಂದು ಜಂಜಾಟು ಇರಲ್ಲ. ಈ ಕಡೆ ಸಿಟಿ ಬಸ್ಸು ಮತ್ತು ಆಮೇಲೆ ಈ ಕಡೆ ಮೇನ್ ಬೇರೆ ಬೇರೆ ಊರಿಗೆ ಹೋಗೋ ಬಸ್ಸು ಹಿಂಗೆ ಹತ್ರನೇ ಇಲ್ಲಲ್ಲ, ಸಪ್ರೇಟೇ ಮಾಡಿಬಿಟ್ಟಾರ. ಅದು ಒಂದು ಕಡೆನೇ ಬೇರೆ, ಆಮೇಲೆ ಈ ಕಡೆನೇ ಬೇರೆ. ಸೊ ಇದ್ರ ಬೆಸ್ಟು. ಇಲ್ಲೂ ಸಹಿತ ಡಸ್ಟ್ಬಿನ್ ಈ ಥರ ಇಟ್ಟಾರ, ಇದು ಓಕೆ, ಒಂದು ಲೆವೆಲಿಗೆ ಮೇಂಟೈನ್ ಮಾಡ್ಯಾರ. ಯಾಕಂದರೆ ಇದು ಐತಲ್ಲ, ಇದೇನೋ ಬ್ಯಾರಲ್ ಏನೋ ಅಂತೀವಲ್ಲ, ಈ ಬ್ಯಾರಲೇ ಕಟ್ ಮಾಡಿಬಿಟ್ಟು ಈ ಥರ ಇಟ್ಟಾರ. ಸೊ ಇದನ್ನು ಪರವಾಗಿಲ್ಲ, ಆದರೂ ಸಹಿತ ಒಂದು ಲೆವೆಲಿಗೆಲ್ಲ ಮೇಂಟೈನ್ ಮಾಡ್ಯಾರ. ಇಲ್ಲೂ ನೋಡ್ಬೋದು ಸುಮಾರೆಲ್ಲ ಲೈಟ್ ಸಿಗೋಲ್ಲ, ಎಲ್ಲನೂ ಸಹಿತ ಮಸ್ತ್ ವರ್ಕಿಂಗಲ್ಲಿ ಐತಿ. ಯಾವುದು ಒಂದು ಲೈಟ್ಸ್ ಸಹಿತ ಆಫ್ ಆಗಿಲ್ಲ. ನನಗಂತೂ ಬೆಸ್ಟ್ ಅನ್ಸಕತ್ತೈತಿ. ಯಾಕಂದರೆ ಒಂದು ಗೌರ್ಮೆಂಟ್ ಬಸ್ ಸ್ಟಾಪು, ಅದರಲ್ಲೂ ಸಹಿತ ಈ ಲೆವೆಲಿಗೆ ಮೇಂಟೈನ್ ಮಾಡಕತ್ತಾರ ಅಂದ್ರೆ ಇದು ಬೆಸ್ಟ್ ಅಲ್ರಿ. ಆಮೇಲೆ ಇಲ್ಲಿ CCTV ಏನಾರು ಐತೇನ್ರಿ? ನನಗೆ ಮಾತ್ರ CCTV ಕಾಣಲಾಗೈತಿ. ಬಟ್ ಇಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲ. ಬಟ್ ಆದರೂ ಪರವಾಗಿಲ್ಲ, ಒಂದು ಬೋರ್ಡ್ ಆದರೂ ಐತಿ ಇಲ್ಲಿ ಹಿಂದ್ಗಡೆ ಎಲ್ಲ ನೋಡ್ಬೋದು. ಸೊ ಇಲ್ಲಿ ಈ ಥರ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಯಾವ್ಯಾವ ಪ್ಲೇಸಿಗೆಲ್ಲ ಹೋಗುವಂಥ ಬಸ್ಸಸ್ ಬರ್ತಾವೆ ಅಂತೇಳಿ. ಇಲ್ಲಿ ಮೇಂಟೈನ್ ಆಗಿರ್ಬೋದು. ಈಗ ಕ್ಲೀನೆಸ್ಸಲ್ಲಿ ಇಲ್ಲೂ ಸಹಿತ ಬೆಸ್ಟ್ ಐತಿ. ಇಲ್ಲಿ ಒಂದು ಕಸನೂ ಹೊರಗೆ ಬಿದ್ದಿಲ್ಲ, ಅದು ಗುಡ್ಡು. ಓವರಾಲ್ ನೋಡಿರಿ, ಎಲ್ಲ ಕಡೆನೂ ಸಹಿತ ಮಸ್ತ್ ಕ್ಲೀನ್ ಅಂದ್ರೆ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಸೊ ಈ ಸ್ಮಾರ್ಟ್ ಸಿಟಿ ಏನು ಹುಬ್ಳಿ ಐತಲ್ರಿ, ಬಸ್ ಸ್ಟಾಪು ಸಹಿತ ಅಷ್ಟೇ ಸ್ಮಾರ್ಟಾಗಿ ಕಾಣಕತೈತಿ. ಇಲ್ಲಿರೋ ಜನನು ಸಹಿತ ಮಸ್ತ್ ಸ್ಮಾರ್ಟ್ ಅದಾರ. ಸೊ ಅದಕ್ಕೆ ಈ ಲೆವೆಲಿಗೆ ಮೇಂಟೈನ್ ಆಗತೈತಿ. ಯಾಕಪ್ಪ ಅಂತಂದರೆ ಇವಾಗ ನೋಡ್ರಿ, ಅವ್ರಿಗೆ ಈ ಲೆವೆಲಿಗೆಲ್ಲ ಬಸ್ ಸ್ಟಾಪ್ ಮಾಡಿರ್ತಾರೆ, ಎಲ್ಲ ಕ್ಲೀನು ಮತ್ತು ಇನ್ಫ್ರಾಸ್ಟ್ರಕ್ಚರು ಸಹಿತ ಮಸ್ತ್ ಮೇಂಟೈನ್ ಮಾಡಿರ್ತಾರೆ. ಅದ್ರ ತಕ್ಕಂಗೆ ಜನನೂ ಸಹಿತ ಫಾಲೋ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರೇನೋ ಒಂದು ಮಾಡಿದ್ರು ಅಂತೇಳಿ ಆಮೇಲೆ ನೀವು ಮನಸ್ಸಿಗೆ ಬಂದಂಗೆ ಎಲ್ಲ ಕಸ ಎಸೆದ್ದು ಎಲ್ಲ ಮಾಡ್ಕೊತ ಕೂತ್ರೆ ಯಾವಾಗ ಕ್ಲೀನ್ ಆಗೋಕ್ಕೆ ಸಾಧ್ಯ? ಸೊ ಇದು ಒಬ್ಬರಿಂದೇ ಆಗುವಂಥ ಕೆಲಸ ಅಲ್ಲ. ಪ್ರತಿ ಒಬ್ಬ ವ್ಯಕ್ತಿನೂ ಸಹಿತ ಈ ಥರ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಸಿಟಿ ಏನು ನಮ್ಮ ಸ್ಟೇಟು ನಮ್ಮ ಕಂಟ್ರಿ ಈ ಥರ ಕ್ಲೀನ್ ಇರ್ಬೇಕಂತಿತ್ತಂದರೆ ಪ್ರತಿ ಒಂದು ಕಂಟ್ರಿನೂ ಸಹಿತ ಖತರ್ನಾಕ್ ಇರ್ತೈತಿ. ಸರಿ ರೀ, ಈ ಸ್ಮಾರ್ಟ್ ಆಗಿರೋ ಸ್ಮಾರ್ಟ್ ಸಿಟಿ ಹುಬ್ಳಿ ಬಗ್ಗೆ ಎಷ್ಟು ತೋರಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಮಂತ. ಸಿ ಯು.